ಮಸ್ಕಿ ಅಲ್ಪಸಂಖ್ಯಾತರ ಸಮುದಾಯ ಭವನ ಕಾಮಗಾರಿ ಕಳಪೆ, ಸ್ಥಳಕ್ಕೆ ಬಂದ ಶಾಸಕ ಗರಂ. ರಾಯಚೂರು ಜಿಲ್ಲೆಯ ಮಸ್ಕಿ ಪಟ್ಟಣದಲ್ಲಿ ಅಲ್ಪಸಂಖ್ಯಾತರ ಸಮುದಾಯದ ಕಾರ್ಯಕ್ರಮಗಳಿಗಾಗಿ ನಿರ್ಮಾಣಗೊಳ್ಳುತ್ತಿರುವ ಸಮುದಾಯ ಭವನ ಕಾಮಗಾರಿ ಕುರಿತು ಸಾರ್ವಜನಿಕರಿಂದ ಅಸಮಾಧಾನ ವ್ಯಕ್ತವಾಗಿದೆ. ಹಲವು ವರ್ಷಗಳಿಂದ ನಿರೀಕ್ಷೆಯಲ್ಲಿದ್ದ ಈ ಯೋಜನೆ ಇದೀಗ ಕಳಪೆ ಗುಣಮಟ್ಟ ಹಾಗೂ ವಿಳಂಬದ ಆರೋಪಗಳಿಂದ ಮತ್ತೆ ಸುದ್ದಿಯಲ್ಲಿದೆ. ಮಸ್ಕಿ ಪಟ್ಟಣದ ಅಲ್ಪಸಂಖ್ಯಾತರ ಸಮುದಾಯದ ಕಾರ್ಯಕ್ರಮಗಳಿಗೆ ಅನುಕೂಲವಾಗುವ ಉದ್ದೇಶದಿಂದ 2021-22 ಹಾಗೂ 2022-23ನೇ ಸಾಲಿನಲ್ಲಿ ಶಾಸಕರ ಅನುದಾನದಿಂದ ಸುಮಾರು 20 ಲಕ್ಷ ರೂಪಾಯಿ ಮಂಜೂರಾಗಿದ್ದು, ಕಟ್ಟಡ ನಿರ್ಮಾಣ ಜವಾಬ್ದಾರಿಯನ್ನು ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಗಮ ಸಿಂಧನೂರು ಇಲಾಖೆಗೆ ವಹಿಸಲಾಗಿತ್ತು. ಆದರೆ ಕಾಮಗಾರಿ ಆರಂಭವಾಗಿ ಸುಮಾರು 3 ವರ್ಷಗಳು ಕಳೆದರೂ ಕಟ್ಟಡ ಪೂರ್ಣಗೊಳ್ಳದೆ ಇರುವುದರ ಜೊತೆಗೆ ಗುಣಮಟ್ಟದ ಬಗ್ಗೆ ಸ್ಥಳೀಯರು ಪ್ರಶ್ನೆ ಎತ್ತಿದ್ದಾರೆ. ಕಟ್ಟಡದ ಕೆಲ ಭಾಗಗಳಲ್ಲಿ ಕಳಪೆ ಕಾಮಗಾರಿ ನಡೆದಿರುವ ಆರೋಪ ಕೂಡ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಕಾಮಗಾರಿ ಪರಿಶೀಲನೆಗಾಗಿ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಆರ್ ಬಸನಗೌಡ ತುರ್ವಿಹಾಳ್ ಅವರು ಕಾಮಗಾರಿಯ ಪ್ರಗತಿ ಹಾಗೂ ಗುಣಮಟ್ಟವನ್ನು ಪರಿಶೀಲಿಸಿದರು. ಈ ವೇಳೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದು ಅವರು ದೂರವಾಣಿ ಮೂಲಕ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಕಾಮಗಾರಿಯನ್ನು ಗುಣಮಟ್ಟದೊಂದಿಗೆ ಶೀಘ್ರ ಪೂರ್ಣಗೊಳಿಸುವಂತೆ ಸೂಚನೆ ನೀಡಿದರು. ಈ ಬಗ್ಗೆ ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕರು ಸಾರ್ವಜನಿಕರ ಹಣದಿಂದ ನಡೆಯುವ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ನಿರ್ಲಕ್ಷ್ಯ ಸಹಿಸುವುದಿಲ್ಲ ಅಂತ ಎಚ್ಚರಿಕೆಯನ್ನು ನೀಡಿದರು. ಇದೇ ವೇಳೆ ಅಲ್ಪಸಂಖ್ಯಾತರ ನಗರ ಘಟಕದ ಅಧ್ಯಕ್ಷ ನಿಜಾರ್ ಅಹಮದ್ ಹಾಗೂ ತಾಲೂಕು ಗ್ಯಾರಂಟಿ ಯೋಜನೆ ಅಧ್ಯಕ್ಷೆ ಮೆಹಬೂಬ್ ಸಾಬ್ ಮುದಾಪುರ್ ಅವರು ಕಾಮಗಾರಿ ವಿಳಂಬ ಹಾಗೂ ಗುಣಮಟ್ಟದ ಕುರಿತು ಅಸಮಾಧಾನ ವ್ಯಕ್ತಪಡಿಸಿ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳ ಬೇಜವಾಬ್ದಾರಿಯನ್ನು ಖಂಡಿಸಿದರು. ಒಟ್ಟಾರೆ ಹಲವು ವರ್ಷಗಳಿಂದ ನಿರೀಕ್ಷೆಯಲ್ಲಿದ್ದ ಸಮುದಾಯ ಭವನ ಕಾಮಗಾರಿ ಶೀಘ್ರ ಪೂರ್ಣಗೊಂಡು ಸಾರ್ವಜನಿಕರ ಬಳಕೆಗೆ ಬರಬೇಕೆಂಬುದು ಸ್ಥಳೀಯರ ಒತ್ತಾಯವಾಗಿದೆ. ಶಾಸಕರಿಂದ 10 ವರ್ಷ 2 ಸಲ 20 ಲಕ್ಷ ಅನುದಾನ ಕೊಟ್ಟು ಇಲ್ಲಿವರೆಗೆ ಕಾಮಗಾರಿ ಬಂದಿದ್ದೀಗ. ಕಾಮಗಾರಿ ಕುಂಠಿತ ಏನಿದೆಲ್ಲ ಆಫೀಸರ್ ಕಾರಣ. ಶಾಸಕರು ಭಾಳ ಮುತುವರ್ಜಿ ವಹಿಸು 2022ರಿಂದ ಇದಕ್ಕೆ ಅಂತ ಗ್ರ್ಯಾಂಟ್ ಕೊಟ್ಟು ಬಂದಿದ್ದಾರೆ. ಮತ್ತೆ ಅಲ್ಪಸಂಖ್ಯಾತ ನಮ್ಮ ಮಿನಿಸ್ಟರ್ ಅಂತ ಜಮೀರ್ ಅಹಮದ್ 40 ಲಕ್ಷ ಗ್ರ್ಯಾಂಟ್ ಕೊಟ್ಟಿದ್ದಾರೆ. ಕಾಮಗಾರಿ ಕುಂಠಿತ ಕಾರಣ ನೇರ ಆಫೀಸರ್ಗಳ ಕಾರಣ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಾಮಗಾರಿ ಕುಂಠಿತ ಹೊರತು ಶಾಸಕರಿಂದ ಹೊರತಲ್ಲ. ಶಾಸಕರು ಭಾಳ ಮುತುವರ್ಜಿ ವಹಿಸಿ ಇದಕ್ಕೆ ಅಂತ ಒಂದು 60 ಲಕ್ಷ ರೂಪಾಯಿ ಈಗ ಸದ್ಯ ರೆಡಿ ಇರೋ ಗ್ರ್ಯಾಂಟ್ 20 ಆಗಿದೆ, 40 ಲಕ್ಷ ಇದೆ. ಈಗ ಸದ್ಯ ಅವರು ತರಾಟೆಗೆ ತೊಗೊಂಡ್ರು. ಕೆಲಸ ಮಾಡಿದ್ರೆ ಮಾಡಿಲ್ಲ, ಬಿಟ್ಟು ಹೋಗಿಬಿಡು. ಸಮಾಜ ನಮ್ಗೆ ಭಾಳ ಅವಶ್ಯಕತೆ ಅದ, ನಾವು ಭಾಳ ಸಪೋರ್ಟ್ ಮಾಡೋ ಬೆಂಬಲವಾದ ಸಮಾಜದ ಕಾರ್ಯಕ್ರಮ ಮುಗಿಸ್ಬೇಕು ಡೆಲ್ಲಿ ಕಾರ್ಯ ಅಂತೇಳಿ ಈ ತರಾಟೆಗೆ ತೊಗೊಂಡ್ರು. ಆದಷ್ಟು ಬೇಗನೆ ಮುಗಿಸ್ಕೊಡ್ತಾರೆ ಎಂಬುದು ನಿರೀಕ್ಷೆನೂ ಇದ್ರ ಮೇಲಿದೆ, ಯಾರ ಮೇಲೆ ಅಧಿಕಾರಿ ಮೇಲಿದೆ. ಇಲ್ಲ ತರಾಟೆ ತೊಗೊಂಡು ಅವರಿಗೆ ಅಂತ ಸಸ್ಪೆಂಡ್ ಮಾಡುವ ಮುಂದೆ ಏನು ಆ್ಯಕ್ಷನ್ ತೊಗೊಂಡಮ್ಮ ಅಂತೇಳಿ ಶಾಸಕರ ಭರವಸೆ ನೀಡಿದ್ದಾರೆ. ಆದಷ್ಟು ಬೇಗ ಮುಗಿಯುತ್ತೆ ಎಂಬುದು ಭರವಸೆ ನಮಗಿದೆ. ಅಹಮದ್ ಅಲ್ಪಸಂಖ್ಯಾತ ನಗರ ಘಟಕ ಅಧ್ಯಕ್ಷ ಮಸ್ಕಿ. ಸಮಯದಲ್ಲಿ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಶಾದಿ ಮಲ್ಸಲ ಸಂಬಂಧ ಇಲ್ಲಿ ಜಾಗ ಇದ್ದಿಲ್ಲ. ಆದ್ರಿಂದ ಇಲ್ಲಿ ನಮ್ಮ ಪುರುಷ ದರ್ಗಾದ ಜಾಗ ಇದೆ, ನಮ್ಗೆ ಆದಷ್ಟು ಹಂಚಿ ಸಮುದಾಯವನ್ನು ಕಟ್ಟಿಕೊಟ್ಟು ಅಂತ ಹೇಳಿದ್ರು. ಆ ವೇಳೆಯಲ್ಲಿ ನಮ್ಮ ತಮ್ಮ ಅನುದಾನದಲ್ಲಿ 10 ಲಕ್ಷ ರೂಪಾಯಿ ಅನುದಾನ ಕೊಟ್ಟು ಇದು ಯಾಕಂದ್ರೆ ತುಂಬಾ ಆಳವಾಗಿರೋದ್ರಿಂದ ಮತ್ತು ಇಲ್ಲಿ ಬೆಡ್ ಹಾಕಕ್ಕೆ ಬಹಳ ಲೂಸ್ ಇದಿದೆ. ಆದ ಕಾರಣದಿಂದ ಅದು ಬೆಡ್ಗೆ ಏನೈತೆ 10 ಲಕ್ಷ ಕೊಟ್ಟರು, ಅದು ಬೆಡ್ ಮಾಡಿದ್ರು. ಮತ್ತೆ ತದನಂತರ ಮತ್ತೆ 2023-24 ಸಾಲಿನಲ್ಲಿ MLA ಅನುದಾನದಲ್ಲಿ ಮತ್ತೆ ಒಂದು 10 ಲಕ್ಷ ಕೊಟ್ಟು ಮತ್ತೆ ಈ ಲೆವೆಲ್ ತಂದ್ರೆ ಇನ್ನೂ ಇದು ಕೆಲಸ ಬಾಯಿಗಳಾಗುತ್ತೆ. ಆದ್ರೂ ನಮ್ಮ ಲ್ಯಾಂಡ್ ಅರಿಮಿ ಕೊಟ್ಟಿದ್ರು, ಅದು ಅವ್ರು ಸರಿಯಾಗಿ ಕೆಲಸ ಮಾಡ್ತಲ್ಲ, ಅದರಿಂದ ವಿಳಂಬ ಆಗಿದೆ. ಮತ್ತೆ ಈಗ ಅಂದಿನ ನಮ್ಮ ವಕ್ಫ್ ಮಿನಿಸ್ಟರ್ ಮತ್ತು ಮೈನಾರಿಟಿ ಅಧ್ಯಕ್ಷರು ಸಚಿವರಾದಂತ ಸನ್ಮಾನ್ಯ ಶ್ರೀ ಜಮೀರ್ ಸಾಬ್ರು ಅಲ್ಲಿ ನಾವು ಮತ್ತು ನಮ್ಮ ಮಸ್ಕಿಯ ಅಲ್ಪಸಂಖ್ಯಾತರ ಅಧ್ಯಕ್ಷರು ಮತ್ತೆ ಎಲ್ಲ ನಮ್ಮ ಸಮಾಜದವರು ಎಲ್ಲ ಕೂಡಿ ಹೋದಾಗ ಶಾಸಕರ ಹೋದಾಗ 40 ಲಕ್ಷ ಮತ್ತೆ ಗ್ರಾಂಟ್ ಹಾಕಿದ್ದಾರೆ. ಅದನ್ನು ಕೊಟ್ಟಿದ್ರೆ ಅದನ್ನು ಸರಿಯಾಗಿ ಬಳಸಿದ್ದು ನಾವು ಆದಷ್ಟು ಜಲ್ದಿ ಕಾರ್ಯಕ್ರಮ ಮುಗಿಸ್ತೀವಿ ಅಂತ ಹೇಳ್ತೀವಿ. ಈಗ 20 ಲಕ್ಷದಲ್ಲಿ ಲ್ಯಾಂಡ್ ಆರ್ಮೋರ್ ಕಾಮಗಾರಿ ಕೈಗೊಂಡರು ಸರ್. ಈಗ ಸಮುದಾಯದಿಂದ ಏನಾಯ್ತು ಬಹಳಷ್ಟು ಕೂಗು ಮತ್ತೆ ಹೇಳಿಕೆಗಳು ಕೇಳಿ ಬರ್ತಾ ಇದಾವೆ. 10 ಲಕ್ಷ 20 ಲಕ್ಷ ರೂಪಾಯಿದಲ್ಲಿ ಕಾಮಗಾರಿ ಮಾಡತಕ್ಕಂತ ಇದು ಕಾಮಗಾರಿ ಅಷ್ಟು ಇದು ಸಮಂಜಸವಾಗಿಲ್ಲ, ಮತ್ತೆ ಅಷ್ಟು ಥಿಕ್ನೆಸ್ ಮತ್ತೆ ಕ್ವಾಲಿಟಿ ಮೇಂಟೈನ್ ಮಾಡಿಲ್ಲ ಲ್ಯಾಂಡ್ ಆರ್ಮೋರು. ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಿ ಸರ್? ಅವ್ರು ಎಸ್ಟಿಮೇಟ್ ಪ್ರಕಾರ ಅವರು 10 ಲಕ್ಷದ್ದು ಫಸ್ಟ್ ಕಾರ್ಯಕ್ರಮ ಬೆಟ್ ಎಲ್ಲಿ ಮಾಡುವುದು ಅಲ್ಲಿ ಮಾಡಿದ್ದಾರೆ. ಅವರು ಎಸ್ಟಿಮೇಟ್ ಪ್ರಕಾರ ಮಾಡಿದ್ದಾರೆ. ಮತ್ತೆ ಅದರಂತ ಮತ್ತೆ ಒಂದು 10 ಲಕ್ಷ ಆದ ತಕ್ಷಣ ಐತೆ ಅದ್ರ ಪ್ರಕಾರ ಮಾಡಿದ್ದಾರೆ. ಇನ್ನೂ ಕೆಲಸ ಬಾಕಿ ಉಳಿದೈತೆ. ಮತ್ತೆ ಒಂದು ನೀರಿನ ಟ್ಯಾಂಕ್ ಅನ್ನು ಕಟ್ಸಿದಾರೆ ಅವರು. ನೀರಿನ ಟ್ಯಾಂಕ್ ನೀರಿನ ಮಾಡಕ ಇಲ್ಲ ಸರ್, ಇವ್ರ ಆರೋಪ ಏನಂದ್ರೆ ಲ್ಯಾಂಡ್ ಆರ್ಮಿ ಅವರ ಬೇಜವಾಬ್ದಾರಿತನದಿಂದ ಕ್ಯೂರಿಂಗ್ ಮತ್ತೆ ಕ್ವಾಲಿಟಿ ಮೇಂಟೈನ್ ಆಗ್ತಾ ಇಲ್ಲ ಅಂತ ಆರೋಪಗಳು ಕೇಳಿ ಬರ್ತಾ ಇದ್ರು. ಇದ್ರ ಬಗ್ಗೆ ನೀವು ಏನ್ ಹೇಳಕ್ ಬಯಸ್ತೀರ? ಅವ್ರು
ಅವ್ರ ಮೇಲೆ ಏನ್ ಕ್ರಮ ಏನ್ ಅವ್ರಿಗೆ ಏನ್ ಹೇಳಿ ಶಾಸಕರು ಹೇಳ್ತಾರಲ್ಲ ಈಗ ಶಾಸಕರು ಅವ್ರು ಜಾಸ್ತಿ ಈಗ ಶಿವಮೊಗ್ಗ ಅವ್ರು ಹೇಳ್ತಾರೆ ಅವರು ಈಗ ನಮ್ಮ ಈ ಡಿಪಾರ್ಟ್ಮೆಂಟ್ ಇಂದ ಅವ್ರು ಇದು ಮಾಡಿಬಿಡ್ರಿ ಯಾಕಂದ್ರೆ ಈಗಾಗಲೇ ಅಲ್ಲೇ ರಾಯಚೂರಿನಲ್ಲಿ ಎಲ್ಲ AW ಅವರು ಸಸ್ಪೆಂಡ್ ಆಗಿದ್ದಾರೆ 3 ತಿಂಗಳ 4 ತಿಂಗಳ ವರ್ಕ್ ಮಾಡ್ತಾರೆ ಮತ್ತೆ ಸಸ್ಪೆಂಡ್ ಆಗ್ತಾರೆ ಹಿಂಗಾಗಿ ಯಾಕಂದ್ರೆ ಆರಂಭದಲ್ಲಿನೇ ಕೆಲಸ ಹಿಂಗಂದ್ರೆ ಮುಂದಿನ ದಿನಮಾನ ದೊಡ್ಡ ಕೆಲಸಗಳಿದಾವೆ ಮತ್ತೆ ಅವನು ಹಂಗೆ ಮಾಡಿದ್ರೆ ಅಂದ್ರೆ ತ್ರಾಸ ಆಗ್ತದೆ ಶಾಸಕರು ನೋಡ್ಕೊಂತಾರ ಇದು ನಮ್ದು ಇದ್ರ ಬಗ್ಗೆ ಇನ್ನು 40 ಲಕ್ಷ ಸ್ಯಾಂಕ್ಷನ್ ಆಗಿದೆ ಈಗ ಅದೇ ಅದೊಂದು ಲ್ಯಾಂಡ್ ಆರ್ಮಿ ಕೊಟ್ಟಿದ್ರು ನಾವು ಬ್ಯಾಡ ಅದು ಕ್ಯಾಸ್ಟಿಂಗ್ ಕೊಡೋರು ನಾವು ಅದ್ ಕೊಟ್ಟು ಕ್ಯಾಸ್ಟಿಂಗ್ ವರ್ಕ್ ಚೆನ್ನಾಗಿ ಮಾಡ್ತಾರೆ ಅದು ಮಾಡೋದು ನಾನು ಚೇಂಜ್ ಆಫ್ ಲೇಟರ್ ಕೊಡ್ಸಿನಿ ಅದು ಮುಂದಿನ ಇನ್ನೊಂದು ತಿಂಗಳ 15 ದಿವಸ ಆಗತೈತೆ ಅದು ಅದಕ್ಕೆ 40 ಲಕ್ಷ ಸ್ಯಾಂಕ್ಷನ್ ಆಗಿತ್ತು ಮತ್ತೆ Subscribe now and press the bell icon. Never miss an update.